ಎಲೆಕ್ಷನ್ ರಿಸಲ್ಟ್ ಇದೆ, ಯಾರು ಗೆಲ್ಬಹುದು ಸರ್ ಅಂತ? ಮಳೆ ಬಂದು ಎಲ್ಲ ತಣ್ಣಗಿದೆ ವೆದರು, ಬಟ್ ಆದರೆ ಜನಗಳ ಮನಸ್ಸಲ್ಲಿ ಬಿಸಿ ಕಾವಿದೆ. ಯಾಕಂದರೆ ಇದೆ ಹೌದು, ಇವಾಗ ನಮಗೆ ಅನಿಸೋ ಪ್ರಕಾರ ಸರ್ಕಾರಗಳ ಬಗ್ಗೆ ಮಾತಾಡೋಕ್ಕೆ ಹೋದರೆ ಒಬ್ರು ಬಂದರು ಒಂದೇನೋ ಮಾಡ್ತಾ ಇರ್ತಾರೆ. ನಮ್ಮ ಜನ ಎಚ್ಚೆತ್ಕೋಬೇಕು ಮುಖ್ಯವಾಗಿ. ಯಾವುದೇ ಸರ್ಕಾರ ಬಂದರೂ ನಮ್ಮ ಸ್ಟ್ರಗಲ್ಲು, ನಮ್ಮ ದುಡಿಮೆ, ನಮ್ಮ ಊಟ ನಾವೇ ದುಡ್ಕೊಂಡು ತಿನ್ನಬೇಕು. ಹೌದು ಹೇಳ್ತಾರೆ ನಿಮ್ಗೆ ಅದು ಏನು ಆ ಫೆಸಿಲಿಟಿ ಕೊಡ್ತೀವಿ, ಈ ಫೆಸಿಲಿಟಿ ಕೊಡ್ತೀವಿ, ಆ ಭಾಗ್ಯ ಈ ಭಾಗ್ಯ ಪಕ್ಕದ ಮನೆ ಭಾಗ್ಯ ಎಲ್ಲ ಕೊಡ್ತಾರೆ. ಆದರೆ ಏನೇ ಕೊಟ್ರು ಅದು ನಮ್ಮ ದುಡ್ಡಲ್ಲಿ ನಮಗೆ ವಾಪಸ್ ಕೊಡ್ತಿರ್ತಾರೆ. ಸೊ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ಯಾಕಂದರೆ ಇನ್ನೇನು ಎಲೆಕ್ಷನ್ ಅಂತೂ ಮುಗಿದಿದೆ, ಕೌಂಟಿಂಗು. ನನಗನ್ಸೋ ಪ್ರಕಾರ ಈ ಸರಿ ಬರೋದು ನರೇಂದ್ರ ಮೋದಿ ಅವರೇನೆ. ಮೋದಿ ಸರ್ ಏನಂದರೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಏಜ್ ಇದ್ದಂಗೆ, ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಂಗೆ ಕಾಂಗ್ರೆಸ್ಸು ಇದ್ದಾಗ ಬಜೆಟ್ ಕಮ್ಮಿ ಇತ್ತು. ಅಂದರೆ ನಾವು ತೊಗೊಳ್ಳೋ ದಿನಸಿ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ಗ್ಯಾಸ್ ರೇಟ್ ಆಗಿರ್ಬೋದು ಕಮ್ಮಿ ಇತ್ತು. ಬಟ್ ಆದರೆ ನಮ್ಮ ದೇಶ ಅಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಅನಿಸುತ್ತೆ. ಇವತ್ತು ನಮಗೆ ನಮ್ಮ ದೇಶ 2ನೇ ಸ್ಥಾನ 3ನೇ ಸ್ಥಾನದಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿದೆ ಸ್ವಲ್ಪ ತಿಳ್ಕೊಂಡಿರೋ ಮಟ್ಟಕ್ಕೆ. ಸೊ ಹಾಗಾಗಿ ಮೋದಿಯವರು ಈ ಸರಿ ಬರ್ತಾರೆ. ಯಾಕಂದರೆ ಯೂತ್ ಅಂದರೆ ತುಂಬ ಜನ ಕಾಲೇಜ್ ಬಾಯ್ಸ್ ಆಗಿರ್ಬೋದು, ಸ್ವಲ್ಪ IT ಫೀಲ್ಡು ಅವರೆಲ್ಲರಿಗೂ ಗೊತ್ತಿದೆ ವೇ ಕರೆಕ್ಟಾಗಿದೆ, ಇವ್ರದ್ದು ಥಿಂಕಿಂಗ್ ಕರೆಕ್ಟಾಗಿದೆ, ಯೋಜನೆಗಳು ಕರೆಕ್ಟಾಗಿದೆ. ಸೊ ನಮ್ಮ ದುಡ್ಡನ್ನು ಎಲ್ಲೋ ಒಂದು ಕಡೆ ಅವರು ಇನ್ವೆಸ್ಟ್ ಮಾಡಿ ಅದರಿಂದ ನಮ್ಮ ದೇಶವನ್ನು ಇಂಪ್ರೂವ್ ಮಾಡ್ತಾ ಬರ್ತಿದ್ದಾರೆ. ಸೊ ಹಾಗಾಗಿ BJP ಬರ್ಬೋದು, ಅಂದರೆ ನಮ್ಮ ನರೇಂದ್ರ ಮೋದಿ ಸರೇ ಮತ್ತೆ ಬರ್ತಾರೆ ಅನ್ನೋದು ನನಗನ್ಸುತ್ತೆ. ಮೋದಿ ಅವರು ಮತ್ತೆ ಬಂದರೆ ಇನ್ನೂ ಏನೆಲ್ಲ ಬದಲಾವಣೆ ಆಗ್ಬೋದು ನಿಮ್ಮ ಪ್ರಕಾರ? ತುಂಬ ಬದಲಾವಣೆ ಆಗುತ್ತೆ ಸರ್. ಈಗ GST ತಂದಮೇಲೆ ಅದು ಓಕೆ, ಹೌದು GST ನಾವು ತೊಗೊಳ್ಳೋ ಮ್ಯಾಚ್ ಬಾಕ್ಸ್ ಆಗಿರ್ಬೋದು, ಮತ್ತೊಂದು ಎಲ್ಲದ್ರ ಮೇಲೂ GST ಬೀಳ್ತಿದೆ. ಅದರಿಂದ ನಾವು ಅಂದರೆ ನಮ್ಮ ಮನೆ ಮಾತ್ರ ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು, ದೇಶಕ್ಕೂ ಒಳ್ಳೇದಾಗ್ತಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಮತ್ತಷ್ಟು, ಯಾಕಂದರೆ ನಾವು ಅಂದರೆ 4 ಗೋಡೆ ಮಧ್ಯೆ ಇರೋರಲ್ವ. ಸೊ ಒಂದು ಸುತ್ತಲೂ ಏನು ನಡೀತಿದೆ ಅನ್ನೋಕ್ಕೆ ದೇಶನ ಕಾಯೋರು, ಅವ್ರ ಯೋಚನೆ ಬೇರೆ ಥರ ಇರುತ್ತೆ, ಅವ್ರ ಥಿಂಕಿಂಗೇ ಬೇರೆ ಥರ ಇರುತ್ತೆ. ಅವ್ರು ಇವಾಗ ಏನು ಮಾಡಿದಾರೋ ಅದಕ್ಕಿಂತ ಹೆಚ್ಚಿಗೆ ಇಂಪ್ರೂವೈಸ್ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಅದ್ರ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ನನಗನ್ಸೋ ಪ್ರಕಾರ ಮೋದಿ ಸರೇ ಬರೋದಾರೆ. ರಾಹುಲ್ ಗಾಂಧಿ ಅವ್ರು ಬಂದರೆ, ಅಕಸ್ಮಾತ್ ಬಂದರೆ ಅವರಿಂದ ಏನು ಆಗ್ಬೋದು? ಅದೇ ಏನು ಆಗಲ್ಲ ಅಂತ ಕೇಳಬೇಕೇನೋ ಅಷ್ಟೇ. ಸೊ ಅಲ್ಲ, ನಾವು ಇವಾಗ ನೋಡ್ತಾ ಇದ್ದೀವಿ. ಇವಾಗ ನೋಡಿ ನನಗನ್ಸಿದ ಪ್ರಕಾರ ಈಗ ಎಲ್ಲವನ್ನು ಫ್ರೀ ಬಿಟ್ಟಿದ್ದಾರೆ, ಸಾಲಗಳಾಗ್ತಾ ಹೋಗುತ್ತೆ. ಈಗ ಹೌದು, ಇವಾಗ ನೋಡಿ BMTC ಆಗಿರ್ಬೋದು, ಎಲ್ಲ ಕಡೆ ಬಸ್ಸಸ್ ಹೆಣ್ಮಕ್ಳಿಗೆ ಫ್ರೀಯಾಗಿ ಬಿಟ್ಟಿದ್ದಾರಲ್ವ. ಸೊ ಸಂಬಳ ಹೆಂಗೆ ಕೊಡ್ತಾರೆ? ಸಿಂಪಲ್ ಎಕ್ಸಾಂಪಲ್ ನಾವು ಥಿಂಕ್ ಮಾಡ್ಬೇಕಾಗಿರೋದು ಇಷ್ಟೇ. ಸಂಬಳ ಹೆಂಗೆ ಕೊಡ್ತಾರೆ? ಸಾಲ ಮಾಡ್ತಿರ್ತಾರೆ. ಯಾವುದೋ ಒಂದು ವಿಡಿಯೋ ನೋಡ್ತಿದ್ದೆ, ಇಲ್ಲಿಂದ ಬಸ್ಸು ಹೊರಟಿದೆ ಎಲ್ಲೋ ಕಾರವಾರಕ್ಕೋ ಎಲ್ಲಿಗೋ, ಸೆಂಟ್ರಲ್ಲಿ ಬಸ್ ನಿಂತೋಗ್ಬಿಟ್ಟಿದೆ, ಡೀಸೆಲ್ ಇಲ್ಲ ಅಂತೆ. ಡೀಸೆಲ್ನ ನಿಮ್ಮ ಕೈಯಲ್ಲಿ ಹಾಕ್ಸ್ಕೊಬನ್ನಿ ಆಮೇಲೆ ನೋಡೋಣ ಅಂತ. ಅಂದರೆ ಇದು ಪಾಪ ಪೇಮೆಂಟ್ಗೆ ಅವ್ರು 2 ತಿಂಗಳು 3 ತಿಂಗಳು ಕಾಯಬೇಕಾಗಿರೋ ಟೈಮಲ್ಲಿ ಅವ್ರ ಕೈಯಿಂದ ಪಾಪ ಕಂಡಕ್ಟ್ರು ಡ್ರೈವರ್ ಅವ್ರು ಯಾಕೆ ಪೆಟ್ರೋಲ್ ಹಾಕ್ಸ್ಕೊಂಬರ್ಬೇಕು? ಸೊ ಯಾವ್ಯಾವುದಕ್ಕೆ ಯಾವ್ಯಾವ ಫೆಸಿಲಿಟಿ ಸಿಗಬೇಕು ಅದು ಸಿಗಲೇಬೇಕು. ಯಾವ ಸರ್ಕಾರ ಬಂದರು ಅಂತಲ್ಲ, ಎಲ್ಲ ಸರ್ಕಾರನೂ ಅದೇ ಹೇಳ್ಬಾರ್ದು, ಲೋಕಲ್ ಭಾಷೆಯಲ್ಲಿ ಹೇಳಿದ್ರೆ ಎಲ್ಲರೂ ಕಳ್ಳನ ಮಕ್ಕಳೇ ಅಂತ ಬೈತಿರ್ತಾರಲ್ಲ. ಹಾಗೆ ಅಲ್ಲ, ಇರೋದಲ್ಲಿ ಬೆಸ್ಟ್ ಆಯ್ಕೆ ಮಾಡಿ ನಮ್ಮ ಜನಗಳು ಬುದ್ಧಿವಂತರಾಗಿದ್ದಾರೆ ಆಲ್ಮೋಸ್ಟ್ ಅಲ್ಲಿ. ಇವಾಗ ಏನು ಮುಂಚೆ ಥರ ಇಲ್ಲೇನೋ ಒಂದು ಸಣ್ಣದು ನಡೆದ್ರೂ ಗೊತ್ತಾಗಕ್ಕೆ ವರ್ಷ ಆಗ್ತಿತ್ತು, ಇಲ್ಲ 2 ವರ್ಷ ಆಗ್ತಿತ್ತು. ಬಟ್ ಇವಾಗ ಹಂಗಿಲ್ಲ, ಮಾಧ್ಯಮ ತುಂಬ ಬೆಳೆದಿದೆ, ಸೋಷಿಯಲ್ ಮೀಡಿಯಾ ತುಂಬ ಬೆಳೆದಿದೆ. ಹಿಂಗೆ ಅನ್ನೋಷ್ಟರಲ್ಲಿ 10 ನಿಮಿಷಕ್ಕೆ ಜನಗಳಿಗೆ ರೀಚ್ ಆಗಿಬಿಡುತ್ತೆ ಎಲ್ಲ ವಿಚಾರಗಳು. ಹಾಗಾಗಿ ಬುದ್ಧಿವಂತರಾಗಿದ್ದಾರೆ, ಬುದ್ಧಿವಂತಿಕೆ ತೋರಿಸಿದ್ದಾರೆ ಅಂತ ನನ್ನ ನಂಬಿಕೆ ಇದೆ. ನನಗನ್ಸೋ ಪ್ರಕಾರ ಅಂದರೆ ಒಂದು ಓಪ್ ಅಷ್ಟೇ, ಇವ್ರು ಬರ್ಬೋದು ಅಂತ. ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇಲ್ಲ, ಬರ್ಬೋದು. ಓಕೆ, ಅವರು ಆ ಭಾಗ್ಯ ಈ ಭಾಗ್ಯ ಅಂತ ಒಂದಿಷ್ಟು ಫ್ರೀ ಕೊಟ್ಟಿದ್ದಾರೆ, ಅದು ನಿಜವಾಗ್ಲೂ ಯೂಸ್ ಆಗ್ತಾ ಇದೆಯಾ ಅಂತ ಅನ್ಸುತ್ತಾ ನಿಮಗೆ ಅಂತ? ಅಲ್ಲ, ಹೆಣ್ಮಕ್ಳು ಯೂಸ್ ಆಗ್ತಿದೆ. ಯಾಕಂದರೆ ಪಾಪ ಕಾಲೇಜ್ಗೆ ಹೋಗೋರು, ಆಮೇಲೆ ಕೆಲ್ಸಕ್ಕೆ ಗಾರ್ಮೆಂಟ್ಸ್ಗಳು ಕೆಲಸ ಮಾಡೋರು, ಅವ್ರಿಗೆಲ್ಲ ಯೂಸ್ ಆಗ್ತಿದೆ. ಮತ್ತು ಅದೇ ತಿಂಗಳಿಗೆ 2,000 ಕೊಡ್ತಿದ್ದಾರೆ ಅದು. ಬಟ್ ಆದರೆ ನೋಡಿ, ಅಲ್ಲಿ ಕೊಡ್ತಿದ್ದಾರೆ, ಬೇರೆ ಕಡೆ ಕೇಳ್ತಿದ್ದಾರೆ, ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಆಗಿದೆ, ಆಮೇಲೆ ರಿಜಿಸ್ಟ್ರೇಷನ್ ಖರ್ಚು ಜಾಸ್ತಿ ಆಗಿದೆ. ಅದೇ ಆಮೇಲೆ ಪಾಪ ನಾವು ಕುಡಿಯಲ್ಲ, ಪಾಪ ಕುಡಿಯೋರಿಗೆ ರೇಟ್ ಜಾಸ್ತಿ ಆಗಿದೆ, ಅವ್ರದ್ದು ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಅದೇ ಅಲ್ಲಿ ಕೇಳ್ತಿದ್ದಾರೆ, ಇಲ್ಲಿ ಕೊಡ್ತಿದ್ದಾರೆ ಅಷ್ಟೇ. ಬಲಗೈಯಲ್ಲಿ ತೊಗೊಂಡು ಎಡಗೈಯಲ್ಲಿ ಕೊಡ್ತಾರಲ್ಲ, ಹಂಗೆ ಏನೋ ಒಂದು ಆಗ್ತಿದೆ. ಬಟ್ ಅದನ್ನು ನಮ್ಮ ಜನ ಅರ್ಥ ಮಾಡಿಕೊಂಡು ಯಾವುದೇ ಭಾಗ್ಯಕ್ಕೆಲ್ಲ ಇನ್ನು ಮುಂದೆ ಇದು ಮಾಡ್ಕೊಳ್ಳದೆ ಕರೆಕ್ಟ್ ನಾಯಕರಿಗೆ ವೋಟ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.